ಅಧಿಕಾರದ ಹಂಚಿಕೆ ಜಟಾಪಟಿ ಏನಿದೆ ಅದು ಮುಂದುವರಿತಾನೆ ಇದೆ. ಸಿಎಂ ಬದಲಾವಣೆ ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ಹಿಂದೇಟಾಗ್ತಾ ಇದೆ. ಪಂಚ ರಾಜ್ಯಗಳ ಚುನಾವಣೆ ಹೊತ್ತಿನಲ್ಲೇ ಬದಲಾವಣೆಗೆ ಹಿಂದೇಟ್ ಹಾಕ್ತಿರ್ತಕ್ಕಂಥದ್ದು ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಕೈಪಾಳ್ಯದಲ್ಲಿ ಮುಂದುವರೆದಿದೆ ಅಧಿಕಾರದ ಹಂಚಿಕೆಯ ಒಂದು ಜಟಾಪಟಿ. ಸಿಎಂ ಬದಲಾವಣೆ ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ಹಿಂದೇಟಾಗ್ತಾ ಇದೆ. ಪಂಚ ರಾಜ್ಯಗಳ ಚುನಾವಣೆ ಹೊತ್ತಿನಲ್ಲೇ ಬದಲಾವಣೆಗೆ ಹಿಂದೇಟಾಗ್ತಿರ್ತಕ್ಕಂಥದ್ದು. ಹೈಕಮಾಂಡ್ ಪಾಲಿಕೆ ಮಹತ್ವದ ರಾಜ್ಯ ಆಗಿರ್ತಕ್ಕಂಥ ಕರ್ನಾಟಕ ಚುನಾವಣೆ ಸಮಯದಲ್ಲಿ ಬದಲಾವಣೆ ಮಾಡೋದು ಬೇಡ, ಸದ್ಯಕ್ಕೆ ಪಂಚ ರಾಜ್ಯಗಳ ಚುನಾವಣೆ ಗೆಲ್ಲೋ ಕಡೆ ಹೈಕಮಾಂಡ್ ಗಮನ ಕೊಡ್ತಾ ಇದೆ. ಕೇರಳ ರಾಜ್ಯದ ಚುನಾವಣೆ ಸಿದ್ಧತೆಯಲ್ಲಿ ಕೆಸಿ ವೇಣುಗೋಪಾಲ್ ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಸಂಘರ್ಷ ಇದ್ರೂ ಕೂಡ ತಲೆ ಹಾಕದ ಸುರ್ಜೇವಾಲ ಅವರು ತಲೆ ಹಾಕ್ತಾ ಇಲ್ಲ. ಪಂಚ ರಾಜ್ಯಗಳ ಚುನಾವಣೆಯವರೆಗೂ ಸಿಎಂ ಬದಲಾವಣೆ ಇಲ್ವಾ? ಹಾಗಾದ್ರೆ ಫೆಬ್ರವರಿ ಮೊದಲ ವಾರದಲ್ಲಿ ಸಿಎಂ ಡಿಸಿಎಂ ದೆಹಲಿ ಟೂರ್ ಫಿಕ್ಸ್ ಆಗಿದೆ. ದೆಹಲಿಗೆ ಕರೆಸಿ ಮಾತುಕತೆ ನಡೆಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಎಷ್ಟು ದಿನಗಳಿಂದ ಚರ್ಚೆ ನಡೀತಿದೆಯೋ ಅಷ್ಟೇ ದಿನಗಳಿಂದ ಚರ್ಚೆ ನಡೀತಾನೆ ಇದೆ, ಆದರೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಇದೀಗ ಎಲ್ಲರ ಗಮನ ಹೈಕಮಾಂಡ್ ಕಡೆ ಇದೆ. ಆದರೆ ಇಲ್ಲೂ ಕೂಡ ಒಂದು ಸ್ಪಷ್ಟ ಸಂದೇಶ ಹೊರಬಂದಿದೆ. ಸದ್ಯಕ್ಕೆ ಯಾವುದೇ ಒಂದು ಬದಲಾವಣೆ ಇಲ್ಲ. ಹೈಕಮಾಂಡ್ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹಿಂದೇಟನ್ನ ಹಾಕ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಕಾರಣ ಇರೋದು ಒಂದೇ, ಪಂಚರಾಜ್ಯಗಳ ಚುನಾವಣೆ. ದೇಶದ 5 ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆ ಹೊತ್ತಲ್ಲಿ ಇನ್ನೊಂದು ಮಹತ್ವದ ರಾಜ್ಯವಾದ ಕರ್ನಾಟಕದಲ್ಲಿ ಬದಲಾವಣೆ ಮಾಡೋದು ಬೇಡ ಅನ್ನೋದು ಹೈಕಮಾಂಡ್ನ ಒಂದು ಲೆಕ್ಕಾಚಾರ ಇರಬಹುದು. ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಮುಖ್ಯವಾದ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಇಲ್ಲಿ ಏನಾದರೂ ಅಲುಗಾಡಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ಆತಂಕ. ಅದಕ್ಕಾಗಿ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ. ಚುನಾವಣೆ ಮುಗಿಯುವ ತನಕ ಕರ್ನಾಟಕದಲ್ಲಿ ಏನು ಬದಲಾವಣೆ ಇಲ್ಲ, ಬದಲಾವಣೆ ಮಾಡೋದು ಬೇಡ ಅಂತ. ಸದ್ಯಕ್ಕೆ ಸಂಪೂರ್ಣ ಫೋಕಸ್ ಒಂದ್ರ ಮೇಲಿದೆ, ಪಂಚರಾಜ್ಯಗಳ ಚುನಾವಣೆ ಗೆಲ್ಲೋದು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಪೂರ್ಣವಾಗಿ ಕೇರಳ ರಾಜ್ಯದ ಚುನಾವಣೆ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಕುರ್ಚಿ ಸಂಘರ್ಷ ನಡೀತಿದ್ರು ಕೂಡ ಅದರೊಳಗೆ ತಲೆ ಹಾಕದೆ ಸುರ್ಜೇವಾಲಾ ಅವರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ದಾಖಲೆ